ನಾವು ಮುಂಚೆನೇ ಭೇಟಿಯಾಗಿದ್ದೀವಿ, ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ಮುಂಚೆ ಕೂಡ ಭೇಟಿಯಾಗಿದ್ದೀವಿ. ಯಾಕೆ ಮಹದೇವಪ್ಪನ ಮನೆಯವ್ರದ್ದು ನಮ್ಮ ಪಕ್ಕ ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ. ಸೊ ಮುಂಚೆನೂ ಕೂಡಿದ್ದೀವಿ, ಈಗ ಆಗ್ತೈತೆ ಆಗೋದಿಲ್ಲ ಅಂತ ಹೇಳಿ ಈಗ ಹೇಳಿದಿಲ್ಲ. ಕಾಂಗ್ರೆಸ್ಸು ಈಗ 4 ದಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ, ಉದ್ಯಮಿಗಳ ಕೂಡಲೇ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ, ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಸ್ವಾಭಾವಿಕ. ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ. ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ, ಚುನಾವಣೆ ಬರ್ತಾ ಇರ್ತವೆ. ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು, ಹಲವಾರು ಚರ್ಚೆ ಹಾಗೆ ಆಗ್ತೈತೆ, ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇರ್ತಾರೆ, ಅವರು ಇರ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ, ಅಷ್ಟು ಅದು ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇರ್ತಾರೆ, ಇಲ್ಲ ಅದನ್ನೇನು ನೋಡಿ ನೀವು ಡಿ ಕೆ ಶಿವಕುಮಾರ್ ಅದನ್ನು ಏನು ನಮ್ಮನಿಗೇನು ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ. ಅದನ್ನು ಅವ್ರನ್ನೇ ಕೇಳಿ. ಇರ್ತಾರೆ, ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳಬಲ್ಲೆ, ಅಷ್ಟೇ. ಅದನ್ನು ಅವ್ರು ಕೇಳಿ. ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು. ನನ್ನ ಹಂತದಲ್ಲಿ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಅವ್ರ ಜೊತೆ ನಾವೆಲ್ಲ ಇದ್ದೀವಿ, ಅಷ್ಟು ಮಾತ್ರ ಹೇಳಬಲ್ಲೆ. ವಿಪಕ್ಷಗಳಿಗೆ ನಿಮ್ಮ ಮೇಲೆ ಜಾಸ್ತಿ ವಿಶ್ವಾಸ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ನಾಯಕರಾಗಿ ಮತ್ತೆ ಮುಂದಿನ ಸಿಎಂ ಅಂತ ಬಿಂಬಿಸ್ತಾರೆ. ಇಲ್ಲ, ಅದು ಪ್ರಶ್ನೆ ತಮ್ಮ ಪಕ್ಷದಲ್ಲಿ ಇಲ್ಲ ಯಾವುದೇ ಬೆಳವಣಿಗೆ ಅಂತೀರಾ? ಬಟ್ ವಿಪಕ್ಷದವರು ದಿನ ಬೆಳಗಾದ್ರೆ ಅದೇ ಅಲ್ಲ. ಅವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಿದ್ದಾರೆ, ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ. 3 ತಿಂಗಳಿಂದ ಕೇಳ್ತಾ ಇದ್ದಾರೆ, ಹೊಸದೇನಲ್ಲ. ಸೊ ಅದು ಇದ್ದೇ ಇರ್ತೈತೆ. ಸೊ ಅವರ ವಿಚಾರಗಳಲ್ಲಿ ಸಿ ಎಂ ಬದಲಾವಣೆ ಮಾಡಬೇಕಂತ ಅವರಲ್ಲಿ ಒಂದು ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ. ಆದರೆ ನಾವು ಸಿ ಎಂ ಅವ್ರು ಮುಂದುವರ್ತಾರೆ, ನಮ್ಮ ವಿಶ್ವಾಸ ಇಲ್ಲ. ಅದ ಯಾವುದ್ರ ಅದನ್ನು ಹೈಕಮಾಂಡ್ ಹೇಳ್ಬೇಕು. ನಾ ಹಿಂಗೆ ಹೇಳಿಕ್ಕೆ ನಾನಲ್ಲ, ಅದು ನಿರ್ಧಾರ ಮಾಡುವಂಥ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಈಗ ಇದ್ದೀವಿ, ನಡೆಸ್ತಾ ಇದ್ದೀವಿ ಅಷ್ಟೇ. ಇಲ್ಲ ನೋಡಿ, ಅದನ್ನು ಪದೇ ಹೇಳಿ. ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದ್ದೀವಿ, ಅದನ್ನೇ ಅವರ ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದೀವಿ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಅವರೇ ಮುಂದುವರ್ತಾರೆ ತಿಳಿದೀವಿ. ಅಂತ ಸಂದರ್ಭದಲ್ಲಿ ಬೇರೆ ಆಗೋದು ಚರ್ಚೆ ಮಾಡೋದು ಅನಾವಶ್ಯಕ ಇಲ್ಲ. ಓಕೆ, ರಾಜೀನಾಮೆ ಮಾತ್ರ ಕೇಳ್ತಲ್ಲ ಸಿಎಂದು, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಇಲ್ಲ, ಅದು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕದು. ಒಳ್ಳೆ ನಮ್ಮಗೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ, ಅದಕ್ಕೆ ಅಷ್ಟೇ ಧನ್ಯವಾದಗಳು ಹೇಳ್ಬೋದು ಅಷ್ಟೇ. ಇಲ್ಲ, ಸಿದ್ದರಾಮಯ್ಯರೇ ನಮ್ಮ ಮುಖ್ಯಮಂತ್ರಿಗಳು.